ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ವಿಜ್ಞಾನ ದಿನದ ಶುಭಾಶಯಗಳು. ವಿಜ್ಞಾನ ದಿನ ಆದ ಕಾರಣ ಇವತ್ತು ಸಹ ನಾವು ಒಂದು ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಏನಂತಂದರೆ, ನಾವು ಯಾವುದೇ ಒಂದು ಸ್ಟ್ರೇಟ್ ಆಗಿರ್ತಕ್ಕಂಥ ಕಟ್ಟಿಗೆಯನ್ನು ತಗೊಂಡು ಅದನ್ನು ಒಂದು ಪಾರದರ್ಶಕವಾದ ಒಂದು ಬೀಕರ್ ಇರಲಿ ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಮುಳುಗಿಸಿಟ್ಟಾಗ ಆ ಸ್ಟ್ರೇಟ್ ಆಗಿರ್ತಕ್ಕಂಥ ಒಂದು ಕಡ್ಡಿ ಏನಾಗ್ತದೆ, ಬೆಂಡ್ ಆದ ಹಾಗೆ ಕಾಣಿಸ್ತದೆ. ಯಾಕೆ ಈ ಥರ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಏನಂತಂದರೆ, ನಮಗೆ ಯಾವುದೇ ಒಂದು ವಸ್ತುವನ್ನು ನೋಡಬೇಕಂತಂದ್ರೆ ಬೆಳಕು ಮುಖ್ಯವಾಗಿರ್ತದೆ. ಆ ಬೆಳಕು ಗಾಳಿಯ ವಾತಾವರಣದಲ್ಲಿ ಇರ್ತಕ್ಕಂತಹ ಕಟ್ಟಿಗೆಯನ್ನು ಸ್ಟ್ರೇಟ್ ಆಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ನಾವು ನೀರಿನಲ್ಲಿಟ್ಟಾಗ ಬೆಳಕು ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮವಾಗಿ ಹೊರಗಡೆ ಹೋಗಬೇಕಾಗ್ತದೆ. ಅಂಥ ಸಮಯದಲ್ಲಿ ಏನಾಗ್ತದೆ, ಅದರ ನೀರಿನ ಮಾಧ್ಯಮದ ಮೂಲಕ ಹಾದು ಹೋಗುವಂಥ ಬೆಳಕು ಸ್ವಲ್ಪ ಬೆಂಡ್ ಆಗಿ ಹೋಗ್ತದೆ. ಆ ಕಾರಣ ಏನಾಗ್ತದೆ, ನಮಗೆ ಕಟ್ಟಿಗೆ ಬಾಗಿದ ಹಾಗೆ ಕಾಣಿಸುತ್ತೆ. ಅದೇ ರೀತಿ ನಮಗೆ ಕಾಮನಬಿಲ್ಲು ಮೂಲಕ ಆದರೂ ಸಹ ಮೇಲ್ಗಡೆ ಇರತಕ್ಕಂತಹ ಸೂರ್ಯನ ಕಿರಣಗಳು ಭೂಮಿಗೆ ಬರುವಂತಹ ಸಮಯದಲ್ಲಿ, ಮಳೆ ಬಂದಂತಹ ಸಮಯಕ್ಕೆ ಆ ಮಳೆಯ ನೀರಿನ ಮೇಲೆ ಕಿರಣಗಳು ಬಿದ್ದಾಗ ಆ ಸ್ಟ್ರೇಟ್ ಆಗಿರ್ತಕ್ಕಂತಹ ಕಿರಣಗಳು ನೀರಿನ ಹನಿಗಳಲ್ಲಿ ಬಾಗುವಿಕೆ ಉಂಟಾಗಿ ಕಾಮನಬಿಲ್ಲು ನಮಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ನಮಗೆ ಮಳೆ ಬಂದಂತಹ ಸಮಯದಲ್ಲಿ ಬಿಳಿ ಬಣ್ಣ ಇರ್ತಕ್ಕಂತಹ ಸೂರ್ಯನ ಕಿರಣಗಳಿರ್ತಕ್ಕಂಥ ಬಿಳಿ ಬಣ್ಣಗಳು 7 ಬಣ್ಣಗಳಾಗಿ ಬೇರ್ಪಟ್ಟು ಅದು ನಮಗೆ ಕಾಮನಬಿಲ್ಲು ಅಂತರ ಕಾಣಿಸುತ್ತೆ. ಈ ಒಂದು ಕಾರಣಕ್ಕೆ ನಾವು ಈ ಒಂದು ಕ್ರಿಯೆಗೆ ನಾವೇನಂತೇವೆ ಅಂತಂದರೆ ವಕ್ರೀಭವನ ಅಂತ ಹೇಳ್ತೀವಿ. ಈ ಒಂದು ಕ್ರಿಯೆ ಕಾರಣದಿಂದಾಗನೇ ನೀರಿನಲ್ಲಿ ಅದ್ದಿ ಇಟ್ಟಿರ್ತಕ್ಕಂಥ ಕಡ್ಡಿ ನಮಗೆ ಅದೇನು ತುಂಡಾದಾಗ ಅಥವಾ ಬೆಂಡಾದಾಗ ಈ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಮತ್ತೆ ಇದೇ ರೀತಿಯಾದಂತಹ ಹೊಸದಾದ ಒಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೆ ಧನ್ಯವಾದಗಳು.